ನಮಗೆ ಇಲ್ಲಿ ತೊಳೆಯೋಕೆ ಬಳಿಯೋಕೆ ನೀರಿಲ್ಲ, ಇನ್ನು ನಿಮಗೆ ಬೇರೆ ನೀರು ಬಿಡ್ತೀವಿ ಬನ್ನಿ. ಜೈಮಾಲ ಕನ್ನಡ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಮಾತಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಇನ್ನು ನಾನೇನು ಕಡಿಮೆ ಇಲ್ಲ ಅಂತ ರವಿ ಗಾಣಿಗ ಕೂಡ ಮಾತಾಡಿದ್ದಾರೆ. ಇದೆಲ್ಲ ಏಂತ್ರ ವಿಚಾರ ಅಂತಂದರೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರ. ಬನ್ನಿ ಇವತ್ತಿನ ವಿನೋದ ಭಾರತಿಯಲ್ಲಿ ಈ ಒಂದು ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ. ನಮಗೆ ತೊಳೆಯೋಕೆ ಬಳಿಯೋಕೆ ನೀರಿಲ್ಲ, ನಮ್ಮ ಗದ್ದೆಗಳು ಒಣಗ್ತಾ ಇದ್ದಾವೆ, ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ನೀರು ಬಿಡಬೇಕಾ, ಅದು 4 TMC. ಸುತಾರಾಮ್ ಒಪ್ಪೋದಿಲ್ಲ ಅಂತ ರೈತರು ನಿರ್ಧಾರ ಮಾಡಿ ನದಿಗಿಳಿದು ಬಿಟ್ಟಿದ್ದಾರೆ. ಇನ್ನು ರೈತರು ಆಚೆ ಬಂದ ಮೇಲೆ ಸುಮ್ಮನೆ ಇರೋಕ್ಕಾಗತ್ತಾ? ಮಂಡ್ಯದವರೇ ಆದಂತಹ ಶಾಸಕ ರವಿ ಗಾಣಿಗ ಕೂಡ ಇವ್ರ ಜೊತೆ ಸೇರ್ಕೊಂಡಿದ್ದಾರೆ. ಬನ್ನಿ ರವಿ ಗಾಣಿಗ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ನೀರಿಲ್ಲ, ನೀರು ಬಿಡೋ ಪರಿಸ್ಥಿತಿಯಲ್ಲಿ ಅಂತೂ ಕಾವೇರಿ ಜಲನಯನ ಪ್ರದೇಶದಲ್ಲಿ ನೀರು ಇಲ್ಲದೆ ಇರುವಾಗ ಬಿಡಕ್ಕೆ ಸಾಧ್ಯನೇ ಇಲ್ಲ. ತಮಿಳುನಾಡಿನ ಅಧಿಕಾರಿಗಳು ಅಲ್ಲಿರೋಂಥ ಕುತ್ಕೊಳ್ಳೋರು ಕೂಡ ಯಾವಾಗಲೂ ನಮ್ಗೆ ಅನ್ಯಾಯ ಮಾಡ್ತಾರೆ. ಇವರೆಲ್ಲ ತಮಿಳುನಾಡಿನ ಕೈಗೊಂಬೆಗಳಾಗಿದ್ದಾರೆ ಅಂತ ಅನ್ಸುತ್ತೆ. ಇವರು ಫಸ್ಟ್ ಕ್ಲಾಸ್ ಇಂಥ ನಾಯಕರುಗಳು ಬೇಕಾಗಿದೆ. ಇನ್ನು ಮುಂದಕ್ಕೆ ಹೋಗೋದಾದರೆ ನಮ್ಮ ಚಲನಚಿತ್ರರಂಗದ ದಿಗ್ಗಜರು ಅಂದರೆ ಫಿಲಂ ಚೇಂಬರ್ನಲ್ಲಿ ಇರುವಂತಹ ಸಾರಾ ಗೋವಿಂದು ಮತ್ತು ಮಾಜಿ ಅಧ್ಯಕ್ಷೆಯಾಗಿದ್ದಂತಹ ಫಿಲಂ ಚೇಂಬರ್ನ ಜೈಮಾಲಾ ಅವರು ಈಗಲೂ ಕೂಡ ಅವರು ಅಧಿಕಾರದಲ್ಲಿದ್ದಾರೆ. ಸೊ ಅವರು ಕೂಡ ಸೇರ್ಕೊಂಡಿದ್ದಾರೆ. ನಾಡು ನುಡಿ ಸಂಸ್ಕೃತಿ ರೈತರ ವಿಚಾರ ಬಂದಾಗ ಸಿನಿಮಾ ರಂಗ ನಿಮ್ಮ ಜೊತೆ ಇರುತ್ತೆ ಅನ್ನೋ ಅಭಯ ಹಸ್ತವನ್ನು ನೀಡಿದ್ದಾರೆ. ಒಂದು ಕಾಲದಲ್ಲಿ ಗೋಕಾಕ್ ಚಳವಳಿ ಆದಾಗ ಅಣ್ಣವರು ಕೂಡ ಇಳಿದಿದ್ರಲ್ಲ, ಸೊ ಹಾಗಾಗಿ ಅಣ್ಣವ್ರ ಜೊತೆ ಇದ್ದಿದ್ರಿಂದ ಜೈಮಾಲಾ ಮತ್ತು ಸಾರಾ ಗೋವಿಂದ್ ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಇನ್ನು ಕಲಾವಿದರು ಯಾರು ಇದ್ರ ಬಗ್ಗೆ ಸೌಂಡ್ ಮಾಡ್ತಾ ಇಲ್ಲ. ಸದ್ಯಕ್ಕೆ ಇದು ವಿಚಾರ ಈಗ ಆರಂಭ ಆಗಿರೋದ್ರಿಂದ ಕಲಾವಿದರು ಬಂದು ತಮ್ಮ ದನಿ ಗೂಡಿಸ್ಬೋದು, ಕಾದು ನೋಡೋಣ. ಜೈಮಾಲಾ ಅವ್ರೇನಂದ್ರು ಅಂತ ನೀವು ಈಗ ನೋಡ್ಲೇಬೇಕು. ಭಾಷೆ, ನೆಲ, ಜಲ, ಈ 3 ವಿಚಾರಗಳು ಮಾತ್ರ ಬಂದರೆ ನಮ್ಮನ್ನು ಯಾರೂ ತಡೆಯಕ್ಕಾಗಲ್ಲ. ನಾವೆಲ್ಲ ಒಂದೇ ಧ್ವನಿ. ಇಷ್ಟೆಲ್ಲ ಆದಮೇಲೆ 3ನೇ ತಾರೀಕು ತಮಿಳುನಾಡು CM ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ CM ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಆದರೆ ಈ CMಗಳು ಮಾತಾಡೋದ್ರಿಂದ ಸಮಸ್ಯೆ ಬಗೆಹರಿಯುತ್ತಾ? ಕಾವೇರಿ ಪ್ರಾಧಿಕಾರ ಏನು ಹೇಳುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಆ ಕಡೆ ತಮಿಳ್ನಾಡೋರು ಒಪ್ಕೊಂಡು ಏನಾದರೂ ನಾವು ಹೇಳಿದ್ದಕ್ಕೆ ಓಕೆ ಅಂದರೆ ಓಕೆ, ಇಲ್ಲ ಅಂತ ಅಂದರೆ ಈ ಚಳುವಳಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ, ಕರ್ನಾಟಕ ತಮಿಳ್ನಾಡಿನಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಕಾದು ನೋಡಬೇಕು. ಇಲ್ಲಿಗೆ ವಿನೋದ ವಾರ್ತೆನ ಮುಕ್ತಾಯ ಮಾಡ್ತಾ ಇದ್ದೀನಿ.